ಮಂಗಳೂರಿನಲ್ಲಿ ವರುಣ ಭೀಕರ ದುರಂತವೊಂದನ್ನು ಸೃಷ್ಟಿ ಮಾಡಿದ್ದಾನೆ. ನಸುಕಿನ ಜಾವ ಇಡೀ ಜಗತ್ತೇ ಮಲಗಿದ್ದಾಗ ಆ ಎರಡು ಕುಟುಂಬದ ಪಾಲಿಗೆ ಮೃತ್ಯು ಮಣ್ಣಿನ ರೂಪದಲ್ಲಿ ಧುಮುಕಿದೆ. ಕಂಕನಾಡಿ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿರುವ ನಾಗುರಿಯಲ್ಲಿ ತಡೆಗೋಡೆ ಕುಸಿದು ಮನೆಯ ಮೇಲ್ಛಾವಣಿ ಮೇಲೆ ಬಿದ್ದ ಪರಿಣಾಮ ಬಿಹಾರ ಮೂಲದ ಒಂದು ಬಡ ಕುಟುಂಬ ಕಣ್ಣೀರ ಕಡಲಲ್ಲಿ ಮುಳುಗುವ ಹಾಗೆ ಮಾಡಿದೆ. ಇನ್ನೊಂದು ಕುಟುಂಬದ ಆಧಾರ ಸ್ತಂಭವನ್ನ ಕಸಿದುಕೊಂಡಿದೆ. 4 ಹಾಗೂ 8 ವರ್ಷದ 2 ಕಂದಮ್ಮಗಳು ಹಾಗೂ ಓರ್ವ ಮಹಿಳೆ ಸೇರಿ ಒಟ್ಟು 3 ಜನ ಜೀವಂತ ಸಮಾಧಿಯಾಗಿದ್ದಾರೆ. ಅದು ನಸುಕಿನ ಜಾವ. ಇಡೀ ಮಂಗಳೂರು ಗಾಢ ನಿದ್ರೆಗೆ ಜಾರಿತ್ತು. ಹೊರಗೆ ಮಳೆ ಸುರಿತಾ ಇತ್ತು. ಕಳೆದ 20 ವರ್ಷಗಳಿಂದ ಬಿಹಾರದಿಂದ ಬಂದು ಕಂಕನಾಡಿ ಪೊಲೀಸ್ ಠಾಣೆಯ ಹಿಂಭಾಗದ ಬಾಡಿಗೆ ಮನೆಯಲ್ಲಿ ಬದುಕು ಕಟ್ಟಿಕೊಂಡಿದ್ದ ಲಾಲ್ ಬಾಬು ಕುಟುಂಬ ಕೂಡ ನೆಮ್ಮದಿಯಿಂದ ಮಲಗಿತ್ತು. ಆದರೆ ಆ ಬಡ ಜೀವಗಳಿಗೆ ಗೊತ್ತಿರಲಿಲ್ಲ, ತಮ್ಮ ಮನೆಯ ಪಕ್ಕದಲ್ಲೇ ಇದ್ದ ಆ ಗುಡ್ಡ ಮತ್ತು ತಡೆಗೋಡೆ ನಮ್ಮ ಪಾಲಿಗೆ ಯಮನಾಗಿ ನಿಂತಿದೆ ಅಂತ. ನಸುಕಿನ ಜಾವ ಒಮ್ಮೆಲೆ ಗುಡ್ಡದ ಮಣ್ಣು ಮತ್ತು ಭಾರೀ ತಡೆಗೋಡೆ ಮನೆಯ ಮೇಲೆಗೆ ಕುಸಿದು ಬಿದ್ದಿದೆ. ಮಣ್ಣಿನ ರಾಶಿ ಬಿದ್ದ ರಭಸಕ್ಕೆ ಇಡೀ ಮನೆ ಕುಸಿದಿದೆ. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಲಾಲ್ ಬಾಬು ಅವರ 2 ಕಂದಮ್ಮಗಳಾದ 8 ವರ್ಷದ ಅನಾಮಿಕಾ ಚೌರಾಸಿಯಾ ಹಾಗೂ ಕೇವಲ 4 ವರ್ಷದ ಪುಟಾಣಿ ತನು ಮಣ್ಣಿನಡಿ ಜೀವಂತ ಸಮಾಧಿಯಾಗಿದ್ರು. ಹೆತ್ತ ಕರುಳು ಕಣ್ಣೆದುರೆ ಮಣ್ಣಾಗ್ತಾ ಇದ್ರೆ ಆ ತಂದೆ ತಾಯಿ ಅಸಹಾಯಕರಾಗಿ ನಿಂತಿದ್ರು. ಈ ದುರಂತ ಕೇವಲ ಒಂದು ಕುಟುಂಬಕ್ಕೆ ಸೀಮಿತವಾಗಿಲ್ಲ. ಇದೇ ಆವರಣದಲ್ಲಿದ್ದ ಮತ್ತೊಂದು ಮನೆಯೂ ಧ್ವಂಸವಾಗಿತ್ತು. ಅಲ್ಲಿ ವಾಸವಿದ್ದ ಉಡುಪಿ ಮೂಲದ ದಂಪತಿಯಾದ ಬಾಲಕೃಷ್ಣ ಮತ್ತು ಶಾಂತ ಅವರ ಮೇಲೆಯೂ ಮಣ್ಣು ಬಿದ್ದಿತ್ತು. ದುರಾದೃಷ್ಟವಶಾತ್ 35 ವರ್ಷದ ಶಾಂತ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಕೊನೆ ಉಸಿರೆಳೆದಿದ್ದಾರೆ. ಪತಿ ಬಾಲಕೃಷ್ಣ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಧಾವಿಸಿದ ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಜೀವದ ಹಂಗು ತೊರೆದು ಕಾರ್ಯಾಚರಣೆ ನಡೆಸಿ ನರಳಾಡ್ತಾ ಇದ್ದ 2 ಯುವತಿಯರನ್ನ ಹಾಗೂ ಬಾಲಕೃಷ್ಣ ಅವರನ್ನ ಸಾವಿನ ದವಡೆಯಿಂದ ಯಶಸ್ವಿಯಾಗಿ ಹೊರಗಿಳಿದಿದ್ದಾರೆ. ಸದ್ಯ ಗಾಯಗೊಂಡಿರುವ 3 ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಪಡೆದಿದ್ದಾರೆ. ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಇನ್ನು ದುರಂತದಲ್ಲಿ ಸಾವನ್ನಪ್ಪಿದವರ ಕುಟುಂಬಕ್ಕೆ ಜಿಲ್ಲಾಡಳಿತ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ.